ಮೈಸೂರು ನಿವಾಸಿ ಶ್ರೇಯಸ್ 2024 ಯುಪಿಎಸ್ಸಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಸಹಾಯಕ ಕಮಾಂಡೆಂಟ್ ಸಿಎಪಿಎಫ್ ಎಸಿ ಪರೀಕ್ಷೆಯಲ್ಲಿ ರಾಷ್ಟ್ರಕ್ಕೆ 5ನೇ ಸ್ಥಾನ ಹಾಗೂ ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಗಳಿಸಿದ್ದಾರೆ. ಶ್ರೀಮತಿ ಸುಜಾತ ಮತ್ತು ಲೇಟ್ ಎಚ್.ಎಸ್. ಸಿದ್ದರಾಮೇಗೌಡರವರ ಪುತ್ರರಾದ ಶ್ರೇಯಸ್ ಎಸ್ ಅವರ ತಾಯಿ ಖಾಸಗಿ ಗುತ್ತಿಗೆ ಸಿಬ್ಬಂದಿಯಾಗಿ ಕೆಲಸವನ್ನ ಮಾಡುತ್ತಿದ್ದು, ತಮ್ಮ ಮಗನ ಶಿಕ್ಷಣಕ್ಕಾಗಿ ಅಪಾರ ತ್ಯಾಗ ಮತ್ತು ಪ್ರೋತ್ಸಾಹವನ್ನ ನೀಡಿದ್ದಾರೆ. ತಾಯಿಯ ಪ್ರೇರಣೆಯೇ ಶ್ರೇಯಸ್ ರವರ ಸಾಧನೆಯ ಮೂಲ ಶಕ್ತಿಯಾಗಿದ್ದು, ಅನೇಕರಿಗೆ ಮಾದರಿಯಾಗಿದೆ. ಶ್ರೇಯಸ್ ಮೈಸೂರಿನ ಖ್ಯಾತ ಶಿಕ್ಷಣ ಸಂಸ್ಥೆಗಳಿಂದ ಎಸ್ಎಸ್ಎಲ್ಸಿಯಲ್ಲಿ 96.16% ಮತ್ತು ಪಿಯುಸಿಯಲ್ಲಿ 96.5% ಅಂಕಗಳೊಂದಿಗೆ ಉತ್ತೀರ್ಣರಾದರು. ನಂತರ ಬೆಂಗಳೂರಿನ ಎಂಎಸ್ ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಅಧ್ಯಯನವನ್ನ ಮಾಡಿ 8.87 ಸಿಜಿಪಿಎ ಅಂಕಗಳೊಂದಿಗೆ ಪದವೀಧರರಾದರು. ಶ್ರೇಯಸ್ ರವರು ಯುಪಿಎಸ್ಸಿ ಸಿವಿಲ್ ಸರ್ವಿಸ್ ಪರೀಕ್ಷೆಗಳಿಗೆ ನವೋಪ್ರಮತಿ ಸಂಸ್ಥೆಯಿಂದ ತರಬೇತಿಯನ್ನ ಪಡೆದಿದ್ದು, 2024ರಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಪ್ರೊಬೇಷನರಿ ಆಫೀಸರ್ ಹುದ್ದೆಗೆ ಆಯ್ಕೆಯಾಗಿರುತ್ತಾರೆ. ಮೈಸೂರಿನ ವಿಜಯನಗರದಲ್ಲಿ ಹೈಟೆಕ್ ಶೌಚಾಲಯ ಲೋಕಾರ್ಪಣೆಯಾಗಿದ್ದು, ಚಾಮರಾಜ ಕ್ಷೇತ್ರದ ಶಾಸಕ ಕೆ ಹರೀಶ್ ಗೌಡರವರಿಂದ ಉದ್ಘಾಟನೆಯಾಗಿದೆ. ನಗರದ ವಾಟರ್ ಟ್ಯಾಂಕ್ ವೃತ್ತದ ಹೈಟೆನ್ಷನ್ ಪಾರ್ಕ್ ಬಳಿ ಲೋಕಾರ್ಪಣೆಯಾಗಿದ್ದು, ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟನೆಯನ್ನ ಮಾಡಿದ್ದಾರೆ ಹರೀಶ್ ಗೌಡರವರು. ಇನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವ ನೂತನ ಮಾದರಿಯ ಶೌಚಾಲಯ ಉದ್ಘಾಟನೆಯಾಗಿದ್ದು, ಶಾಸಕ ಹರೀಶ್ ಗೌಡರವರಿಗೆ ಸ್ಥಳೀಯ ಮುಖಂಡರು ಸಾಥ್ ನೀಡಿದ್ದಾರೆ. ಇದೇ ವೇಳೆ ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಟ್ಟದ ವಿಶೇಷ ದರ್ಶನಕ್ಕೆ 2,000 ಟಿಕೆಟ್ ನಿಗದಿ ವಿಚಾರವಾಗಿ ಸಾರ್ವಜನಿಕವಾಗಿ ವ್ಯಾಪಕ ವಿರೋಧ ಹಿನ್ನೆಲೆ ಮೈಸೂರಿನಲ್ಲಿ ಕಾಂಗ್ರೆಸ್ ಶಾಸಕ ಕೆ ಹರೀಶ್ ಗೌಡ ಪ್ರತಿಕ್ರಿಯಿಸಿದ್ದಾರೆ. 2,000 ಟಿಕೆಟ್ ವಿಚಾರ ಸಾರ್ವಜನಿಕವಾಗಿ ವಿರೋಧವನ್ನ ಕೇಳಿ ಬಂದಿದೆ. ನಾನು ಇದನ್ನ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತರುವ ಕೆಲಸವನ್ನ ಮಾಡುತ್ತೇನೆ. ಸಾಧ್ಯವಾದರೆ ಅದನ್ನ ರದ್ದು ಮಾಡಲು ಪ್ರಯತ್ನಿಸುತ್ತೇನೆ ಎಂದು ಮೈಸೂರಿನಲ್ಲಿ ಶಾಸಕ ಕೆ ಹರೀಶ್ ಗೌಡರವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಹೆಬ್ಬಾಳ ಮೊದಲನೇ ಹಂತದಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಇದೆ ಮತ್ತು ಇದೊಂದು ಜಂಕ್ಷನ್, ಇದು ವಾಟರ್ ಟ್ಯಾಂಕ್ ಸರ್ಕಲ್ ಅಂತ ಅಂದರೆ ಸಾವಿರಾರು ಜನ ಪ್ರತಿನಿತ್ಯ ಈ ಸರ್ಕಲಲ್ಲಿ ಓಡಾಡುವಂಥವ್ರು ಇದ್ದಾರೆ. ಮತ್ತು ಇಲ್ಲಿ ನಮ್ಮ ಗಾರೆ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರು, ಎಲ್ಲ ಥರದ್ದು ಕಾರ್ಮಿಕ ವರ್ಗದವ್ರೂ ಇಲ್ಲಿ ಬಂದು, ಇದೊಂದು ಜಾಯಿಂಟ್ ಇದು, ಈ ಜಾಯಿಂಟಲ್ಲಿ ಬಂದು ಅವರೆಲ್ಲರೂ ಇಲ್ಲಿಂದ ಅವರು ಕೆಲಸಕ್ಕೆ ಡಿಸ್ಟ್ರಿಬ್ಯೂಷನ್ ಆಗುವಂಥದ್ದು, ಬೇರೆ ಬೇರೆ ಕೆಲಸಗಳಿಗೆ ಹೋಗುವಂಥದ್ದು ವ್ಯವಸ್ಥೆ ಇರುವಂಥದ್ದು. ಅವ್ರುಗಳಿಗೆಲ್ರಿಗೂ ಶೌಚಾಲಯ ಮತ್ತು ಸ್ನಾನದ ಗೃಹ ಎಲ್ಲವನ್ನೂ ಅವಶ್ಯಕತೆ ಇತ್ತು, ತೀರಾ ಅವಶ್ಯಕತೆ ಇತ್ತು. ಅದನ್ನು ಈ ಭಾಗದಲ್ಲಿ ಈಗ ನಮ್ಮ ಕಾರ್ಪೊರೇಷನ್ ವತಿಯಿಂದ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆಲ್ರಿಗೂ ಉಪಯೋಗ ಆಯ್ತದೆ. ಇದು 40ರಿಂದ 45 ಲಕ್ಷ ರೂಪಾಯಿ ಖರ್ಚಾಗಿದೆ. ಇದಕ್ಕೆ ಯಾವ ರೀತಿ ಹೈಟೆಕ್ ಆಗೈತೆ, ಸ್ನಾನದ ಗೃಹನೂ ಐತೆ, ಮತ್ತು ಹ್ಯಾಂಡಿಕ್ಯಾಪ್ಗಳಿಗೂ ಸಹ ಇಲ್ಲಿ ರೆಸ್ಟ್ ರೂಮ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಎಲ್ಲರಿಗೂ ಅನುಕೂಲ ಐತೆ. ಮಹಿಳೆಯರಿಗೂ ಸಪ್ರೇಟ್ ಮಾಡಿದ್ದೀವಿ, ಗಂಡಸ್ರಿಗೂ ಸಪ್ರೇಟ್ ಮಾಡಿದ್ದೀವಿ. ಸರ್, ಈಗ ಚಾಮುಂಡಿ ಬೆಟ್ಟಕ್ಕೆ 2,000 ರೂಪಾಯಿ ವಿಶೇಷ ದರ್ಶನ ಇದೆ. ಇಲ್ಲ, ಅದು ಸಾರ್ವಜನಿಕವಾಗಿ ತೀವ್ರವಾಗಿ ವಿರೋಧ ಐತೆ. ಅದನ್ನು ಮತ್ತೊಮ್ಮೆ ಪರಿಗಣಿಸಬೇಕು ಅಂತ ಅಂದ್ಬಿಟ್ಟು ನಾವು ಉಸ್ತುವಾರಿ ಸಚಿವರನ್ನ ನಾನೊಬ್ಬ ಕಾಂಗ್ರೆಸ್ ಶಾಸಕನಾಗಿ ಕೋರ್ಕೊಂತೀನಿ. ಸರ್, ಈಗ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು, ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ವಿಚಾರ. ನಾವೇನು ಸಚಿವರ ಆಕಾಂಕ್ಷಿಗಳಲ್ಲ. ಹಾಗಾಗಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರು ಪ್ರತಿನಿತ್ಯ ಮಾಡುವಂಥ ಕೆಲಸನ ಅವ್ರು ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಥರ ರೀಶಫಲ್ ಆದ್ರೂ ಆಗ್ಬೋದು, ಹೊಸದಾಗಿ ಸಂಪುಟಕ್ಕೆ ಸೇರ್ಪಡೆ ಆಗುವಂಥವ್ರು ಆಗ್ಬೋದು. ಸರ್, ಈಗ 2025ನೇ ಸಾಲಿನ ದಸರಾ ಮಹೋತ್ಸವಕ್ಕೆ ಸಿದ್ಧತೆಗಳನ್ನು ಸರ್ಕಾರ ಮಾಡ್ಕೊಳ್ತಾರೆ. ಈ ಬಾರಿ ವಿಶೇಷವಾಗಿ ಇಡೀ 400 ವರ್ಷಗಳ ಇತಿಹಾಸದಲ್ಲೇ 11 ದಿನಗಳ ಕಾಲ ನಡೆಯುವಂಥ ಒಂದು ಸಮವಸ್ತ್ರ ವಿಶೇಷವಾಗಿ ಈಗ ಕಳೆದ ಬಾರಿನೂ ನಾವು ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ? ಕಳೆದ ಬಾರಿನೂ ನಾವು ದಸರಾನ ವಿಶೇಷವಾಗಿ ಮಾಡಿದ್ವಿ. ಎಲ್ಲ ಥರದ್ದು ವಿಚಾರಗಳಿಗೂ, ಎಲ್ಲ ವಿಭಾಗದ ದಸರಾಗಳಿಗೂ ಪ್ರಾಮುಖ್ಯತೆಯನ್ನು ಕೊಟ್ಟು, ಪ್ರಾಶಸ್ತ್ಯವನ್ನು ಕೊಟ್ಟು ಮಾಡಿದ್ವಿ. ಈ ವರ್ಷ ಅದಕ್ಕಿಂತಲೂ ಹೆಚ್ಚಿದಾಗಿ ಅದ್ಧೂರಿಯಾಗಿ ದಸರಾವನ್ನು ಆಚರಣೆ ಮಾಡಬೇಕು. ಇದು ಜಗತ್ಪ್ರಸಿದ್ಧವಾದಂಥ ದಸರಾ. ಮತ್ತು ಇವಾಗ ನಮ್ಮ ರಾಜ್ಯದಲ್ಲಿ ಎಲ್ಲ ಥರನೂ ಸಮೃದ್ಧಿ ಆಗಿರೋದ್ರಿಂದ ಮಳೆ ಇರ್ಬೋದು, ಮತ್ತು ಬೆಳೆ ಇರ್ಬೋದು, ಅತಿವೃಷ್ಟಿನೂ ಆಯ್ತಲ್ಲ, ಅನಾವೃಷ್ಟಿನೂ ಆಯ್ತಲ್ಲ.
ಸಮತೋಲನವಾಗಿ ಹೋಗ್ತಾ ಇರೋದ್ರಿಂದ ಈ ಸಲ ದಸರಾವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಮತ್ತು ವಿವಿಧ ಭಾಗಗಳಿಂದ ಎಲ್ಲರೂ ಆಹ್ವಾನಿಸಿ ಈ ದಸರಾದಲ್ಲಿ ಪಾಲ್ಗೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಕಳೆದ ಬಾರಿ ಏನು ಬಂದಿದ್ರು ಅದ್ರ 2ರಷ್ಟು ಜನ ಮೈಸೂರಿಗೆ ಬರುವಂಥದ್ದಾಗಬೇಕು. ಕಳೆದ ಬಾರಿ ನಾವು ದಸರಾವನ್ನು ಯಾವುದೇ ಥರವಾದ್ದು ಏನೂ ವ್ಯತ್ಯಾಸಗಳಾಗದಿರೋ ರೀತಿಯಲ್ಲಿ ದಸರಾವನ್ನು ಆಚರಣೆ ಮಾಡಿದ್ದೀವಿ. ಅದೇ ರೀತಿ ಈ ಸಲ ಇನ್ನೂ ಹೆಚ್ಚಿನ ಮುನ್ನೆಚ್ಚರಿಕೆಯಿಂದ ದಸರಾವನ್ನು ಆಚರಣೆ ಮಾಡ್ತೀವಿ. ಹೌದು, 100% ಭಾಗವಹಿಸ್ತೀವಿ. ಕಳೆದ ಬಾರಿನೂ ನಾವು ಎಲ್ಲ ಶಾಸಕರುಗಳನ್ನು ಮುಖ್ಯಮಂತ್ರಿಗಳು ಕರೆದು ಸಭೆ ಮಾಡಿದರು. ಅದೇ ರೀತಿ ಈ ಬಾರಿನೂ ಕರೀತಾ ಇದ್ದಾರೆ. ಕಳೆದ ಬಾರಿನೂ ನಾವು ಸಲಹೆಗಳನ್ನು ಕೊಟ್ಟಿದ್ವಿ, ಅದನ್ನು ಅಳವಡಿಸ್ಕೊಂಡಿದ್ರು. ಅದೇ ರೀತಿ ಈ ಬಾರಿನೂ ನಾವು ಏನೇನು ಮಾಡ್ಬೋದು, ಜನ ಹೆಚ್ಚಿಗೆ ಆದರೆ ಯಾವ ರೀತಿ ಈಗ ಹಿಂದೆ ಎಲ್ಲ ದಸರಾದಲ್ಲಿ ಈ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಅಂದರೆ ಕ್ರೀಡಾಪಟುಗಳು ಯಾರ್ಯಾರು ಬರ್ತಿದ್ರು ಅವ್ರಿಗೆಲ್ರಿಗೂ ಸಿಕ್ಕಾಪಟ್ಟೆ ತೊಂದರೆ ಆಯ್ತಾಯಿತ್ತು. ವಸತಿ ವಿಚಾರವಾಗಿ, ಇನ್ನೊಂದು ವಿಚಾರವಾಗಿ ನೀವೇ ಎಲ್ಲ ಅದನ್ನೆಲ್ಲನೂ ಬಹಿರಂಗಪಡಿಸ್ತಾ ಇದ್ರಿ. ಕಳೆದ ಬಾರಿ ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡದೆ, ಆಸ್ಪದ ಕೊಡದೆ ಉತ್ತಮವಾದಂಥ ದಸರಾವನ್ನು ಮಾಡಿದ್ವಿ. ಅದೇ ರೀತಿ ಈ ಸಲನೂ ಇನ್ನೂ ಹೆಚ್ಚಿನ ಮುಂಜಾಗ್ರತೆ ವಹಿಸಿ ದಸರಾವನ್ನು ಮಾಡ್ತೀವಿ. ಸರ್, ಈಗ ಬಿಜೆಪಿ ಒಂದು ಕಡೆಗೆ ಕಾಲ್ತುಳಿತ ಪ್ರಕರಣನೇ ಪ್ರಮುಖವಾಗಿ ಇಟ್ಕೊಂಡು ಪದೇ ಪದೇ ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಅವ್ರಿಗೆ ಇನ್ಯಾವುದೇ ಥರವಾದಂಥ ವಿಚಾರಗಳಿಲ್ಲ. ಅವ್ರಿಗೆ ಈ ದೇಶದ ಅಭಿವೃದ್ಧಿ ಆಗ್ಬೋದು, ಈ ರಾಜ್ಯದ ಅಭಿವೃದ್ಧಿ ಆಗ್ಬೋದು, ಮತ್ತು ಈ ದೇಶದಲ್ಲಿ ಆಗಬೇಕಾಗಿರುವಂಥ ಕೆಲಸ, ಈ ರಾಜ್ಯದಲ್ಲಿ ಆಗಬೇಕಾಗಿರುವಂಥ ಕೆಲಸಗಳನ್ನ ಚರ್ಚೆ ಮಾಡುವಂಥ ಮನಸ್ಥಿತಿನೂ ಇಲ್ಲ, ಅವರಿಗೆ ಆ ಪರಿಜ್ಞಾನವೂ ಇಲ್ಲ. ಅವರು ಈ ಥರದ್ದು ಏನಾದ್ರೂ ಅನಾಹುತಗಳು ಇವೆಲ್ಲ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈಗ ರೋಡಲ್ಲಿ ಹೋಗ್ಬೇಕಾದ್ರೆ ಎಡು ಬೀಳ್ತಾರೆ ಯಾರು, ಅದನ್ನೇ ದೊಡ್ಡದು ಮಾಡ್ಕೊಂಡು ಅದ್ರ ವಿಚಾರವಾಗಿ ಮಾತಾಡುವಂಥದ್ದು, ಮತ್ತು ಹಿಂದೂ ಮುಸಲ್ಮಾನ್ ಅಂತ ಅನ್ನೋದನ್ನ ತರುವಂಥದ್ದು, ಅಷ್ಟು ಬಿಟ್ಟರೆ ಮತ್ತು ಜಾತಿ ತರುವಂಥದ್ದು. ನೋಡಿ, ಈಗ ಪಾಲಿಕೆಯ ಕಾಟಾಚಾರದ ಕೆಲಸಕ್ಕೆ ಮತ್ತಷ್ಟು ಅಧ್ವಾನವಾಗಿದೆ ಹೆದ್ದಾರಿ. ಗುಂಡಿ ಬಿದ್ದ ರಸ್ತೆಗೆ ಬೇಕಾಬಿಟ್ಟಿ ಮಣ್ಣು ಹಾಕಿ ಹೋದ ಪಾಲಿಕೆ ಸಿಬ್ಬಂದಿ ಮತ್ತಷ್ಟು ಕೆಸರುಮಯವಾಗಿ ಹೆಚ್ಚಾಗಿದೆ ಸಮಸ್ಯೆ. ಮೈಸೂರು ನಂಜನಗೂಡು ಮುಖ್ಯ ರಸ್ತೆ ಬಳಿ ಗುಂಡಿ ಬಿದ್ದು ಕೆಸರಿನಲ್ಲೇ ವಾಹನ ಸಂಚಾರವಾಗಿದ್ದು, ಮೈಸೂರು ಊಟಿ ಮುಖ್ಯ ರಸ್ತೆಯ ಜೆಎಸ್ಎಸ್ ಕಾಲೇಜು ಮುಂಭಾಗ ಇರುವ ಬಸ್ ತಂಗುದಾಣದ ಬಳಿ ಗುಂಡಿ ಬಿದ್ದಿದೆ ರಸ್ತೆ. ಸಂಪೂರ್ಣ ಕೆಸರುಮಯವಾದ ಹೆದ್ದಾರಿ ರಸ್ತೆ ಪಾಲಿಕೆ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಕಿರಿಕಿರಿಯಾಗಿದ್ದು, ಪಾಲಿಕೆ ಸಿಬ್ಬಂದಿ ಅಧಿಕಾರಿಗಳಿಗೆ ಹಿಡಿ ಶಾಪವನ್ನಾಕಿದ್ದಾರೆ. ಗಾಡಿ ಬರ್ತಾ ಈಗ ಬಸ್ ಬಂದು
ಜೂನ್ 21 ವಿಶ್ವ ಯೋಗ ದಿನಾಚರಣೆಯ ಹಿನ್ನೆಲೆ ಶನಿವಾರ ಮೈಸೂರಿನ ಅರಮನೆ ಮುಂಭಾಗ ಯೋಗಾಭ್ಯಾಸ ಕಾರ್ಯಕ್ರಮ ನಡೆಯಲಿದ್ದು, ಅರಮನೆ ಆವರಣದಲ್ಲಿ ಸಕಲ ಸಿದ್ಧತೆ ನಡೆದಿದೆ. ಯೋಗಾಭ್ಯಾಸದಲ್ಲಿ ಭಾಗಿಯಾಗಲಿರುವ ಸಹಸ್ರಾರು ಸಂಖ್ಯೆಯ ಮೈಸೂರಿಗರು, ಅರಮನೆ ಮೈದಾನವೆಲ್ಲ ಸ್ವಚ್ಛ ಮಾಡಿರುವ ಪೌರ ಕಾರ್ಮಿಕರು, ಇನ್ನು ಮುಖ್ಯ ಅತಿಥಿಗಳು ಕೂರಲು ಸ್ಟೇಜ್ ನಿರ್ಮಾಣವಾಗಿದ್ದು, ಶನಿವಾರ ಮುಂಜಾನೆ 6:30ರಿಂದ 7:30ರವರೆಗೆ ಜರುಗಲಿರುವ ಯೋಗಾಭ್ಯಾಸ ಜಿಲ್ಲಾಡಳಿತದ ವತಿಯಿಂದ ಸಕಲ ಸಿದ್ಧತೆ ನಡೆದಿದೆ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ಗುಂಡ್ಲುಪೇಟೆ ತಾಲೂಕಿನ ಬೆಂಡರವಾಡಿ ಗ್ರಾಮ ಬಾಳೆಎಲೆ ಮಾದಯ್ಯ ಟ್ರಸ್ಟ್ ಹಾಗೂ ಬೆಂಡರವಾಡಿ ಗ್ರಾಮಸ್ಥರ ನೇತೃತ್ವದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಸುರೇಶ್ ಕುಮಾರ್ ಅವರ ಜೊತೆ ಪುತ್ತನಪುರ, ವಡ್ಡನಹೊಸಹಳ್ಳಿ, ಬಸವಾಪುರ, ಅಣ್ಣೂರು ಕೇರಿ 5 ಗ್ರಾಮಸ್ಥರು ಜೊತೆಗೂಡಿ ಸಭೆಯನ್ನ ನಡೆಸಿದ್ದಾರೆ. ಸುತ್ತಮುತ್ತ ವನ್ಯಜೀವಿ, ಹುಲಿ, ಚಿರತೆ ಕಾಟ ಇರುವುದರಿಂದ ಗ್ರಾಮಸ್ಥರು ಭಯಭೀತರಾಗಿದ್ದು, ಕೂಡಲೇ ಹುಲಿಯನ್ನ ಸೆರೆ ಹಿಡಿಯಬೇಕು ಎಂದು ಗ್ರಾಮಸ್ಥರು ಕೇಳಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ. ಅಬ್ದುಲ್ ಮಾಲಿಕ್ ಹಾಗೂ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್, ಪರಿಸರ ಸಂರಕ್ಷಣಾ ಸಮಿತಿ ತಾಲೂಕು ಅಧ್ಯಕ್ಷರಾದ ಪಿ. ಬಾಲು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳ ಕಾಟದಿಂದ ರೈತರು ಸಾಕು ಪ್ರಾಣಿಗಳನ್ನ ಕಳೆದುಕೊಂಡು ಸಾಲಗಾರರಾಗುತ್ತಿದ್ದಾರೆ. ಜೊತೆಗೆ ಅವರ ಜೀವದ ಭಯವೂ ಇದೆ. ಆದ್ದರಿಂದ ತಕ್ಷಣ ಹುಲಿ ಸೆರೆ ಹಿಡಿಯುವ ಕಾರ್ಯಾಚರಣೆ ನಡೆಸಬೇಕೆಂದು ಒತ್ತಾಯಿಸಿದ್ರು. ಇದೇ ವೇಳೆ ಅಧಿಕಾರಿಗಳಾದ ಸುರೇಶ್ ಕುಮಾರ್ ಅವರು ಮಾತನಾಡಿ, 15 ದಿನಗಳಲ್ಲಿ ಹುಲಿ ಸೆರೆ ಹಿಡಿಯುವ ಭರವಸೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಆರ್ಎಫ್ಒ ಶಿವಕುಮಾರ್, ಕಾವಲು ಪಡೆಯ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ, ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು, ಸಾಹಿತಿ ಕಾಳಿಂಗಸ್ವಾಮಿ ಸೇರಿದಂತೆ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ತಾವೇ ಈಗ ಇಲ್ಲಿ ನೋಡಿ, ಎಲ್ಲ ರೈತರು ಕೂಡ ಈ ಒಂದು ಹುಲಿಯ ಒಂದು ಹಾವಳಿ ಜಾಸ್ತಿ ಆಗಿರೋದ್ರಿಂದ ಒಂದಷ್ಟು ಸಮಸ್ಯೆಗಳನ್ನು ಇಲ್ಲಿ ಹೇಳ್ಕೊಂಡ್ರು. ಹುಲಿ ಹಾವಳಿಯಿಂದ ಇದ್ರ ಕುರಿತು ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಯೂಟ್ಯೂಬ್ ಚಾನಲ್ ಈಗ ಇಲ್ಲಿ ಗ್ರಾಮಸ್ಥರು ಏನು ಅವ್ರ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಪರಿಹಾರವಾಗಿ ನಾವು ನಾಳೆಯಿಂದನೇ ಇಲ್ಲಿ ಕಾರ್ಯಾಚರಣೆ ಶುರು ಮಾಡ್ಕೊತೀವಿ. ಮತ್ತು ನಮ್ಮ ಹತ್ರ ತುಮಕೂರು ಕೇಜ್ ಅಂತ ಇದೆ, ಆ ದೊಡ್ಡ ಕೊಟ್ಟಿಗೆ ಥರದ ಕೇಜು, ಆ ಕೇಜನ್ನು ನಾಳೆ ಶಿಫ್ಟ್ ಮಾಡ್ತೀನಿ ಇಲ್ಲಿ. ಮತ್ತು ಕ್ಯಾಮ್ರಾಗಳು, ಡ್ರೋನ್ಗಳು ಎಲ್ಲದನ್ನೂ ತರಿಸ್ಕೊಂಡು ನಾವು ಕಾರ್ಯಾಚರಣೆ ಮಾಡಿ ಈ ಚಿರತೆ ಮತ್ತು ಇದನ್ನು ಇಡಲಿಕ್ಕೆ ಒಂದು ಕ್ರಮ ತಗೋತೀವಿ. ಎಲ್ಲ ಸ್ಟಾಫ್ನು, STPF ಸ್ಟಾಫ್ನು ಕೂಡ ನಾನು ಬಳಸ್ಕೊತೀನಿ ಇಲ್ಲಿ. ಇನ್ನೊಂದು 15 ಡೇಸಲ್ಲಿ ಇದೊಂದು ಈ ಕಾರ್ಯಾಚರಣೆ ಮಾಡಿ ಮುಗಿಸ್ಕೊತೀವಿ ಸರ್. ಇನ್ನೂ ಎಷ್ಟು ದಿನ ಬೇಕಾಗುತ್ತೆ ಸರ್ ಈ ಒಂದು ಸಮಸ್ಯೆ? 15 ದಿವಸದೊಳಗೆ. ಹಾಂ.